ಎಷ್ಟೋ ಕೆಲಸಗಳು ತುಂಬ ಖುಷಿಗೆ ಅವರು ಅದು ಕಾರ್ಯಕ್ರಮ ಅವರು ಸ್ವಾಗತ ಕೊಡ್ತಾ ಇದ್ದೇವೆ. ಮೇಡಮ್ ಮುಖ್ಯ ಮಂಡಳ ಮೇಡಮ್ ಅವರು ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಮಹಿಮಾ ನಾಗರಾಜವರ ಜ್ಞಾಪಕಾರ್ಥವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಒಳ್ಳೆಯ ಕಲಾವಿದರು, ವಯಸ್ಸು ಇನ್ನೂ ಭಗವಂತ ನೀಡ್ಬೋದಾಗಿತ್ತು. ಅವರ ಪಾದಾರವಿಂದದಲ್ಲಿ ಅವ್ರನ್ನ ಸೇರಿಸ್ಕೋಬೇಕು ಅಂತ ಅವರ ಪಾದಾರವಿಂದಕ್ಕೆ ಸೇರಿಸ್ಕೊಂಡಿದ್ದಾರೆ. ಏನಿದೆ ಅದಕ್ಕೆ ಒಂದು ಮೆರುಗು ಕೊಟ್ಟವರು ಮಹಿಮಾ ಅವರು. ಎಲೆಮರೆ ಕಾಯ್ತಾರನೇ ಅವರು ಬದುಕಿದ್ರು. ಅವರ ಕೊನೆ ಗಳಿಗೆಯಲ್ಲಿ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಅವರಿಲ್ಲದೆ ಮಾಡ್ತಾ ಇರೋದು ಒಂಥರ ಮಾನಸಿಕವಾಗಿ ಹೋಗ್ತಿರುತ್ತೆ. ಸದಾಚಾರ ಸಂಪನ್ನರು, ಎಲ್ಲರ ಜೊತೆಲೂ ಕೂಡ ಸೇರಿಕೊಂಡು ಕಾರ್ಯಕ್ರಮ ಆಯೋಜಿಸೋದು ಬಹಳ ಕಾರ್ಯಕ್ರಮಗಳು ಅವರು ಮಾಡಿದ್ದಾರೆ. ಆ ಕಾರ್ಯಕ್ರಮ ಒಂದಲ್ಲ ಎರಡಲ್ಲ ನೂರಾರು ಮಾಡಿಸಿದ್ದಾರೆ. ಇವತ್ತು ಕಲಾಭಿಮಾನಿಗಳು ಯಾರ್ಯಾರಿದ್ದಾರೆ, ಕಲೆಗಾರರು ಯಾರಿದ್ದಾರೆ, ಅವ್ರನ್ನ ಎಲ್ಲರನ್ನೂ ಪತ್ರಿಕೆ ಸೇರಿಸ್ಕೊಂಡು ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವರು ಈ ಕಾರ್ಯಕ್ರಮಗಳನ್ನು ಬೇಕಾದಷ್ಟು ಮಾಡಿದರು. ಅವರ ಆತ್ಮಕ್ಕೆ ಶಾಂತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಕಲಾ ಸಂಘಟಕರು, ಸಜ್ಜನರು, ಕಲೆಗೆ ಮಿಡಿತಾ ಇತ್ತು ಮನಸ್ಸು, ತುಡಿತಾ ಇತ್ತು ಮನಸ್ಸು. ಕಲಾವಿದರ ಒಂದು ಅವರ ಏನು ಪ್ರಜಾಪ್ರಭುತ್ವ ಬಂದ ಮೇಲೆ ಎಲ್ಲರೂ ಅಶಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೋಸ್ಕರ ಸದಾ ಸಂಘಟನೆ ಮಾಡ್ತಿದ್ದಂತಹ ಒಂದು ಜೀವ. ಅವರ ಕೈಲಾಸ ಗಣರಾಧನೆ ನಿಮಿತ್ತ ಇವತ್ತು ಬೆಳಿಗ್ಗೆ ಕಾರ್ಯಕ್ರಮವೂ ಆಯಿತು. ಈಗಲೂ ನಮ್ಮ ಸೋಮಸುಂದರವರು ಅದನ್ನು ಮುಂದುವರೆದ ಭಾಗವಾಗಿ ಒಂದು ರೀತಿ ಕೈಲಾಸ ಗಣರಾಧನೆ ಈ ರೀತಿ ಮಾಡೋದರಿಂದ, ಕಲಾ ಪ್ರದರ್ಶನ ಮಾಡೋದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಿರುವಂಥದ್ದು ಒಂದು ರೀತಿ ಸಂತಸದ ವಿಷಯ ಒಂದು ಕಡೆ ಆದರೆ, ಇನ್ನೊಂದು ಕಡೆನೂ ದುಃಖಪೂರಿತವಾಗಿ ಮನಸ್ಸು ನಮಗೂ ಬಹಳ ವೇದನೆಯಾಗಿದೆ. ಆ ಒಂದು ಚೇತನಕ್ಕೆ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ ಗೆಳೆಯ ಸೋಮಶೇಖರ್ ಅವರು ಒಂದು ಅಪರೂಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ನಾನು ವಿಶ್ವದ ಅನೇಕ ದೇಶಗಳಿಗೆ ಹೋಗಿದ್ದೇನೆ. ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಕಲಾವಿದರಿಗೆ ಯಾವ ಗೌರವವನ್ನು, ಸಹಕಾರವನ್ನು, ಪ್ರೋತ್ಸಾಹ ಸಿಗ್ತಾ ಇದೆ, ಮುಖ್ಯವಾಗಿ ಕರ್ನಾಟಕ ರಾಜ್ಯ. ನಾನೊಂದು 3 ತಿಂಗಳು ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿದ್ದೆ. ಅಲ್ಲಿ ಪುರಾತನ ಕಾಲದ ಗ್ರೀಕ್ ದೇಶದ ನಾಟಕಗಳನ್ನ ಆಡ್ತಾರೆ. ಅವರು ಸರ್ಕಾರ ಅಡ್ವಾನ್ಸ್ ಆಗಿ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಡ್ರೆಸ್ಸಿಗೂ ಸೇರಿದಾಗೆ, ಕಾಸ್ಟ್ಯೂಮ್ಸ್ಗೂ ಸೇರಿದಾಗೆ ಅದೆಲ್ಲ ಎಷ್ಟು ಆಯವ್ಯಯ ಬರುತ್ತೆ ಅದನ್ನೆಲ್ಲ ಮುಂಗಡವಾಗಿ ಕೊಟ್ಟು ಅದನ್ನು ನಟನೆಯನ್ನು 2-3 ವರ್ಷಗಳ ಕಾಲ ಆ ನಾಟಕಗಳು ನಡೀತಿವೆ. ಅಷ್ಟು ಸಹಕಾರವನ್ನು ಅಲ್ಲಿ ಸರ್ಕಾರಗಳು ಕೊಡ್ತಾ ಇದ್ದಾರೆ. ಅಲ್ಲಿ ಕಷ್ಟವಷ್ಟು ಸಂಬಳವನ್ನು, ಗೌರವಧನವನ್ನು ಪ್ರತಿ ತಿಂಗಳು ನನಗೆ ಕೊಡ್ತಾ ಇದ್ದಾರೆ. ನನಗೆ ಒಂದೇ 1 ಗಂಟೆಯಲ್ಲಿ ಹಾಡುವ ಕೆಲಸ. ಯಥೇಚ್ಛವಾಗಿ ಸರ್ಕಾರ ನಾವು ಎಲ್ಲ ಸಹಕಾರ ನೀಡಬೇಕಾಗ್ತದೆ, ಆಗ್ತಾ ಇಲ್ಲ. ನಾನು ಬೆಳಗ್ಗೆ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಸಭೆ ಹೋದಾಗ ತಾಯಂದಿರು, ಸೋದರರು ಎಲ್ಲ ಒಂದು ಸೋಮಸುಂದರವರು ನೋಡಿ, ಅವರೆಲ್ಲ ಅವ್ರಿಗೆ ನೋಡಿ ಏನು ಹಣ ಗಿಣ ಏನು ಬೇಕಾಗಿಲ್ಲ. ಈ ಕಾರ್ಯಕರ್ತರಿಗೆ, ನಮ್ಮ ಕಲಾವಿದರಿಗೆ ಧನ್ಯವಾದಗಳು. ಇಲ್ಲೇ ಹಾಕಿದ್ದಾರೆ ಸಹಾಯಕ ಪ್ರದರ್ಶನ ಅಂತ ಹೇಳಿದ ಸಮಂಜನ ಕಾರ್ಯಕ್ರಮ ಅಂತ. ಸಹಾಯ ಮಾಡಿದರೆ ಇಲ್ವೋ ನನಗೆ ಗೊತ್ತಿಲ್ಲ ಸರ್. 100% ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಒಂದು 5,000 ಸಹಾಯ ಮಾಡ್ತಾ ಇದ್ದೀನಿ ಸರ್. ಯಾಕಂದರೆ ಕಲಾವಿದರುಗಳು ಮೈಸೂರು ಇದ್ದಾರೆ, ಪ್ರೋತ್ಸಾಹ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇದಕ್ಕೆ ಬೆಂಬಲವಾಗಿ ನಾವೆಲ್ಲ ನಿಲ್ಲಬೇಕು, ಇದನ್ನು ಉಳಿಸ್ಬೇಕು ಅಂತ ಹೇಳಿ ವೇದಿಕೆ ಇರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಹಾಗೆ ನಮ್ಮೆಲ್ಲ ಕಲಾಭಿಮಾನಿಗಳು, ಕಲಾರಸಿಕರಿಗೂ ತುಂಬ ಹೃದಯದಿಂದ
ಹಾಗೂ ಆಸಕ್ತ ಕಲಾವಿದರ ಸಹಾಯಾರ್ಥವಾಗಿ ಸ್ನೇಹಿತರಾದಂಥ ಸೋಮಸುಂದರಂ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ನಿಜಕ್ಕೂ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಅದನ್ನು ಭಾವಿಸ್ತೀನಿ. ಸೋಮಸುಂದರ್ ಅವರು ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನನಗೆ ಜೂನಿಯರ್ ಕಲಾವಿದರು ಬೇಕು ಅಂತ ನಮ್ಮ ನಿರ್ಮಾಪಕರು ದಿನೇಶ್ ಅವರು ಒಂದು ಬೇಡಿಕೆ ಇಟ್ಟು ಇದು ಯಾರು ಬೇಕಾಯಿತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಬ್ಬ ಕಲಾವಿದರಿಗೆ ಪ್ರೋತ್ಸಾಹ ಆಯ್ತಲ್ವ, ಅದಕ್ಕೆ ಹೇಳೋದು ವೇದಿಕೆಯನ್ನು ಮಾಡಿದಾಗ ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಬೋದು, ಒಬ್ಬ ಕಲಾವಿದ ಆಗ್ಬೋದು, ಅವರಲ್ಲಿರೋ ಪ್ರತಿಭೆ ಹೊರಬರುತ್ತೆ. ಆ ಮುಖಾಂತರವಾಗಿ ಅವರು ಸಮಾಜಕ್ಕೆ ಏನು ಬೇಕು, ಚಿತ್ರರಂಗಕ್ಕಾಗ್ಬೋದು, ಮತ್ತೊಂದಕ್ಕಾಗ್ಬೋದು, ಆ ಒಂದು ಪ್ರತಿಭೆ ಇರೋಂಥವ್ರನ್ನ ಇವತ್ತು ಆರಿಸ್ಕೊತಾರೆ. ಒಬ್ಬ ಕಲಾವಿದಕ್ಕೆ ಬದುಕಾಗುತ್ತೆ, ಒಂದು ದಾರಿ ತೋರಿಸ್ತಾರೆ. ಮತ್ತು ಇವತ್ತು ನಿರ್ಮಾಪಕರು ಒಂದು ಹಾಡು ಹೇಳೋದು ನಿಜಕ್ಕೂ ಅವ್ರು ಹಾಡು ಹೇಳ್ತಾರೆ ಅಂತ ನಾನು ಭಾವಿಸಿದ್ದಿಲ್ಲ. ಅವರಲ್ಲಿರೋ ಒಂದು ಕಲೆನ ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆ. ಎಷ್ಟೋ ಸತಿ ಈಗ ನಾನು ಕೆಲವೊಂದು ಹಾಡುಗಳು ಕಲಾ ತಂಡದ ಹಾಗೂ ಗಣ್ಯರಿಂದ ಅವರಿಗೆ ನಯನ ಕಲಾ ಮೈಸೂರಿನಲ್ಲಿ ಹೇಳಿದ್ದಾರೆ. ಅವರಿಗೆ ಗೌರವ ಧನ್ಯವಾದಗಳು ಸರ್. ಅವರಿಗೆ ನಿಮ್ಮ ಚಪ್ಪ ಗೇಟಿನ ಮುಂದೆ ಫ್ರಂಟಿಂದ ನಮ್ಮದು ಮೀಡಿಯಾ ಲೈನ್ ಇದೆಯಲ್ಲ ಆಗ್ತಾಯಿದೆ. ಹಲೋ ಹಲೋ ಸರ್ ಆಗುತ್ತೆ. ಹೊಸದಾಗಿ ಸೇವೆ ಸಲ್ಲಿಸಿ ವಿಜಯ್ ಕುಮಾರ್ ಅವರು ಹಾಡಾಡ್ಬೇಕಲ್ಲ ಅವರು ಕೂಡ ಎರಡಲ್ಲ 3 ಉಪಯೋಗ ಇದೆ ಹೇಳ್ತೀನಿ. ನನಗೆ ಕಲಾವಿದರಿಗೆ ಅದೇನು ದೊಡ್ಡ ವಿಚಾರ ಅಲ್ಲ. ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂಗ ಮತ್ತು ತಾಳತೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಉಪವಾಸ ವನವಾಸ ಅಣ್ಣ ಹಿರಿಯರೆ ಬರಲಿ ಭೇದವೇ ತೋರರು ಎಲ್ಲೂ ಭೇದ ತೋರರು ಮಾಡೋ ಮಾದೇವ ನೀನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾದಿ ಎಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮ ಮಾದಯ್ಯನಿಗೆ